ಬನ್ನಿ ಸ್ನೇಹಿತರೆ, ಎಲ್ಲರಿಗೆ ನಮಸ್ಕಾರಗಳು. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳ ಸರಣಿಯಾಗಿದೆ ಸ್ನೇಹಿತರೆ. ಈ ಟಾಪ್ 20 ಸರಣಿಯನ್ನು ತಪ್ಪದೇ ನೋಡಿಕೊಳ್ಳಿ, ಏಕೆಂದರೆ ಸ್ನೇಹಿತರೆ ಇಲ್ಲಿ ಒಂದೊಂದು ಪ್ರಶ್ನೆಗಳು ಬಹಳ ಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಬನ್ನಿ ನಾವು ಈಗ ಮೊದಲನೇ ಪ್ರಶ್ನೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಸುನಾಮಿಗಳು ಇದರಿಂದ ಉಂಟಾಗುವುದಿಲ್ಲ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಚಂಡಮಾರುತ, ಆಯ್ಕೆ ಬಿ ಭೂಕಂಪಗಳು, ಆಯ್ಕೆ ಸಿ ಸಮುದ್ರ ಒಳಗಿನ ಭೂಕುಸಿತಗಳು, ಆಯ್ಕೆ ಡಿ ಜ್ವಾಲಾಮುಖಿ ಸ್ಫೋಟಗಳು. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ, ಚಂಡಮಾರುತದಿಂದ ಸುನಾಮಿಗಳು ಉಂಟಾಗುವುದಿಲ್ಲ. ಬನ್ನಿ ಸ್ನೇಹಿತರೆ ಎರಡನೆಯ ಪ್ರಶ್ನೆ ಕಡೆಗೆ. ಎರಡನೆಯ ಪ್ರಶ್ನೆ, ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ದೊಡ್ಡ ಬೆಟ್ಟ, ಆಯ್ಕೆ ಬಿ ಮುಳ್ಳಯ್ಯನಗಿರಿ, ಆಯ್ಕೆ ಸಿ ಅನೈಮುಡಿ, ಆಯ್ಕೆ ಡಿ ಪುಷ್ಪಗಿರಿ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ದೊಡ್ಡ ಬೆಟ್ಟ. ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ ದೊಡ್ಡ ಬೆಟ್ಟ. ಬನ್ನಿ ಸ್ನೇಹಿತರೆ ಮೂರನೆಯ ಪ್ರಶ್ನೆ ಕಡೆ. ಮೂರನೆಯ ಪ್ರಶ್ನೆ, ಆರ್ಸೆನಿಕ್ ಕೆಳಗಿನವುಗಳಲ್ಲಿ ಯಾವುದರ ವಿಧ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಉದಾತ್ತ ಲೋಹ, ಆಯ್ಕೆ ಬಿ ಭಾರವಾದ ಲೋಹ, ಆಯ್ಕೆ ಸಿ ಫೆರ್ರಸ್ ಲೋಹ, ಆಯ್ಕೆ ಡಿ ಲೋಹವಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆರ್ಸೆನಿಕ್ ಒಂದು ಭಾರವಾದ ಲೋಹ. ಬನ್ನಿ ಸ್ನೇಹಿತರೆ ನಾಲ್ಕನೆಯ ಪ್ರಶ್ನೆ ಕಡೆಗೆ. ನಾಲ್ಕನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಗ್ರ್ಯಾಂಡ್ ಸ್ಲ್ಯಾಮ್ ಇಲ್ಲ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಆಸ್ಟ್ರೇಲಿಯನ್ ಓಪನ್, ಆಯ್ಕೆ ಬಿ ಫ್ರೆಂಚ್ ಓಪನ್, ಆಯ್ಕೆ ಸಿ ಡೇವಿಸ್ ಕಪ್, ಆಯ್ಕೆ ಡಿ ವಿಂಬಲ್ಡನ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಡೇವಿಸ್ ಕಪ್. ಇದು ಒಂದು ಗ್ರ್ಯಾಂಡ್ ಸ್ಲ್ಯಾಮ್ ಆಗಲಿಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಐದನೆಯ ಪ್ರಶ್ನೆ ಕಡೆಗೆ. ಐದನೆಯ ಪ್ರಶ್ನೆ, ಆರ್ ಕೆ ಲಕ್ಷ್ಮಣ್ ರವರ ಪ್ರಸಿದ್ಧ. ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಫೋಟೋಗ್ರಾಫಿನಲ್ಲಿ, ಆಯ್ಕೆ ಬಿ ಸಂಗೀತಗಾರರು, ಆಯ್ಕೆ ಸಿ ಕಾರ್ಟೂನಿಸ್ಟ್, ಆಯ್ಕೆ ಡಿ ನರ್ತಕರು. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಕಾರ್ಟೂನಿಸ್ಟ್. ಆರ್ ಕೆ ಲಕ್ಷ್ಮಣ್ ಅವರು ಇವರೊಬ್ಬರು ಕಾರ್ಟೂನಿಸ್ಟ್ ಆಗಿದ್ದಾರೆ. ಬನ್ನಿ ಸ್ನೇಹಿತರೆ ಆರನೆಯ ಪ್ರಶ್ನೆ ಕಡೆಗೆ. ಆರನೆಯ ಪ್ರಶ್ನೆ, ಲಿಂಗಮಕ್ಕಿ ಜಲಾಶಯವನ್ನು ಅಥವಾ ಡ್ಯಾಮ್ ಯಾವ ನದಿಯ ಮೇಲೆ ಕಟ್ಟಲಾಗಿದೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಭದ್ರಾ, ಆಯ್ಕೆ ಬಿ ಕಾಳಿ, ಆಯ್ಕೆ ಸಿ ಶರಾವತಿ, ಆಯ್ಕೆ ಡಿ ಅರ್ಕಾವತಿ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಶರಾವತಿ. ಲಿಂಗಮಕ್ಕಿ ಜಲಾಶಯವು ಅಥವಾ ಡ್ಯಾಮ್ ಇದು ಶರಾವತಿ ನದಿಯ ಮೇಲೆ ಕಟ್ಟಲಾಗಿದೆ. ಬನ್ನಿ ಸ್ನೇಹಿತರೆ ಏಳನೇ ಪ್ರಶ್ನೆ ಕಡೆಗೆ. ಏಳನೇ ಪ್ರಶ್ನೆ, ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯದ ಆಟಗಾರರು 2020-2021ರಲ್ಲಿ ಒಡಿಶಾದಲ್ಲಿ ಉದ್ಘಾಟಿಸಲಾದ ಯಾವ ರಾಜ್ಯದ ಇತರ ಎರಡನೇ ಆವೃತ್ತಿಯನ್ನು ಆಯೋಜಿಸುತ್ತದೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಮಹಾರಾಷ್ಟ್ರ, ಆಯ್ಕೆ ಬಿ ಕೇರಳ, ಆಯ್ಕೆ ಸಿ ಕರ್ನಾಟಕ, ಆಯ್ಕೆ ಡಿ ಪಂಜಾಬ. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ. ಬನ್ನಿ ಸ್ನೇಹಿತರೆ ಎಂಟನೆಯ ಪ್ರಶ್ನೆ ಕಡೆಗೆ. ಎಂಟನೆಯ ಪ್ರಶ್ನೆ, 25/5 + 3 × 2 ಎಷ್ಟಾಗುತ್ತೆ ಸ್ನೇಹಿತರೆ. 25/5 + ಸ್ನೇಹಿತರೆ 3 × 2 6 3 2 ಸ್ನೇಹಿತರೆ. ಇದಕ್ಕೆ ಟೋಟಲ್ 11 ಆಗಿರುತ್ತದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ. ಬನ್ನಿ ಸ್ನೇಹಿತರೆ ಒಂಬತ್ತನೇ ಪ್ರಶ್ನೆ ಕಡೆಗೆ. NSO ಗ್ರೂಪ್ನಿಂದ ಅಭಿವೃದ್ಧಿಪಡಿಸಿದ ಪೆಗಾಸಸ್ ಸ್ಪೈವೇರ್ ಯಾವ ದೇಶದ್ದು. ಇದಕ್ಕೆ ಆಯ್ಕೆಗಳು ಸ್ನೇಹಿತರೆ: ಆಯ್ಕೆ ಚೈನಾ, ಆಯ್ಕೆ ಬಿ ಇಸ್ರೇಲ್, ಆಯ್ಕೆ ಸಿ USA, ಆಯ್ಕೆ ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಇಸ್ರೇಲ್. NSO ಗ್ರೂಪ್ನಿಂದ ಅಭಿವೃದ್ಧಿಪಡಿಸಿದ ಪೆಗಾಸಸ್ ಇದು ಇಸ್ರೇಲ್ ದೇಶದ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಹತ್ತನೇ ಪ್ರಶ್ನೆ ಕಡೆಗೆ. ಹತ್ತನೆಯ ಪ್ರಶ್ನೆ, 12 ಗಂಟೆಯಲ್ಲಿ ಎಷ್ಟು ಸೆಕೆಂಡುಗಳಿರುತ್ತವೆ ಸ್ನೇಹಿತರೆ. ಇದು ಬಹಳ ಸಿಂಪಲ್ ಆಗಿರೋ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ 86,000, ಆಯ್ಕೆ ಬಿ 43,200, ಆಯ್ಕೆ ಸಿ 36,000, ಆಯ್ಕೆ ಡಿ 44,000. ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ 3 36,000. 12 ಗಂಟೆಯಲ್ಲಿ 36,000 ಸೆಕೆಂಡ್ಗಳು ಇರುತ್ತವೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 11ನೇ ಪ್ರಶ್ನೆ ಕಡೆಗೆ. ಇವುಗಳಲ್ಲಿ ಯಾವುದು ಯಕ್ಷಗಾನದ ಒಂದು ವಿಧವಾಗಿದೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವ ಮುಖಾಂತರ ತಿಳಿಸಬೇಕೆಂದು ಕೇಳುತ್ತೇನೆ ಸ್ನೇಹಿತರೆ, ಏಕೆಂದರೆ ಇದು ಪ್ರಶ್ನೆ ಭಾಳ ಸಿಂಪಲ್ವಾಗಿದೆ. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆ ಕಡೆಗೆ. 12ನೇ ಪ್ರಶ್ನೆ, ಮ್ಯಾಕ್-ಮೋಹನ್ ಲೈನ್ ನಡುವಿನ ಗಡಿಯನ್ನು ಗುರುತಿಸಿ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಭಾರತ ಮತ್ತು ಪಾಕಿಸ್ತಾನ, ಆಯ್ಕೆ ಬಿ ಭಾರತ ಮತ್ತು ಚೈನಾ, ಆಯ್ಕೆ ಸಿ ಭಾರತ ಮತ್ತು ನೇಪಾಳ, ಆಯ್ಕೆ ಡಿ ಭಾರತ ಮತ್ತು ಬಾಂಗ್ಲಾದೇಶ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಭಾರತ ಮತ್ತು ಚೈನಾ ನಡುವೆ ನಾವು ಮ್ಯಾಕ್-ಮೋಹನ್ ಲೈನನ್ನು ಕಾಣಬಹುದು. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. ವಾಟ್ ಈಸ್ ಡಿಪ್ ಕೋವ್ಯಾನ್. ಇದಕ್ಕೆ ಆಯ್ಕೆಗಳು: ಆಯ್ಕೆ ಕೋವಿಡ್ ವ್ಯಾಕ್ಸಿನ್, ಆಯ್ಕೆ ಬಿ ಕೋವಿಡ್ ಆ್ಯಂಟಿಬಾಡಿ ಡಿಟೆಕ್ಷನ್ ಕಿಟ್, ಆಯ್ಕೆ ಸಿ ಟೈಪ್ ಆಫ್ ಕೋವಿಡ್ ವೈರಸ್ ಸ್ಟ್ರೇನ್, ಆಯ್ಕೆ ಡಿ ಫಾರ್ಮಾ ಕಂಪನಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಕೋವಿಡ್ ಆ್ಯಂಟಿಬಾಡಿ ಡಿಟೆಕ್ಷನ್ ಕಿಟ್. ಡಿಪ್ ಕೋವಿನ್ ಎಂದರೆ ಸ್ನೇಹಿತರೆ ಕೋವಿಡ್ ಆ್ಯಂಟಿಬಾಡಿ ಡಿಟೆಕ್ಷನ್ ಕಿಟ್.
ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆ ಕಡೆಗೆ. ಯಾವ ರೋಗವನ್ನು ಹ್ಯಾನ್ಸರ್ ರೋಗ ಎಂದು ಕರೆಯಲಾಗುತ್ತದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಕಾಲರ, ಆಯ್ಕೆ ಬಿ ಲೆಪ್ರಿಸ್, ಆಯ್ಕೆ ಸಿ ಬುದ್ಧಿಮಾಂದ್ಯತೆ, ಆಯ್ಕೆ ಡಿ ಕ್ಯಾನ್ಸರ್. 14ನೇ ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದ ಉತ್ತರವನ್ನು ನೋಡೋಣ. ಆಯ್ಕೆ ಬಿ ಲೆಪ್ರಿಸ್. ಹ್ಯಾನ್ಸರ್ ರೋಗ ಎಂದು ಲೆಪ್ರಿಸ್ ಅಥವಾ ಕುಷ್ಠರೋಗವನ್ನು ಕರೆಯುತ್ತಾರೆ. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆ ಕಡೆಗೆ. 1948 ಮತ್ತು 49ರಲ್ಲಿ ರಚಿಸಲಾದ JVP ಸಮಿತಿಯು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಆಯ್ಕೆಗಳು: ಭಾರತದ ಕೈಗಾರೀಕರಣ, ಆಯ್ಕೆ ಬಿ ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆ, ಆಯ್ಕೆ ಸಿ ಭಾರತದ ರಾಷ್ಟ್ರೀಯ ಭಾಷೆ, ಆಯ್ಕೆ ಡಿ ST ಮತ್ತು SC ಮೀಸಲಾತಿ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆ. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. ಲಕ್ನೋದಲ್ಲಿ 1857ರ ದಂಗೆಯ ನಾಯಕ ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ತಾತ್ಯಾ ಟೋಪಿ, ಆಯ್ಕೆ ಬಿ ಮೌಲ್ವಿ ಅಹಮದುಲ್ಲಾ ಶಮ್ಸ್, ಆಯ್ಕೆ ಸಿ ಮಿರ್ಜಾ ಕಾದಿರ್, ಆಯ್ಕೆ ಡಿ ಬೇಗಂ ಹಜರತ್ ಮಹಲ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಬೇಗಂ ಹಜರತ್ ಮಹಲ್. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಗಂ ಹಜರತ್ ಮಹಲ್. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ಯಾರು ಸಹಕಾರ ಅಥವಾ ಕೋಆಪರೇಷನ್ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ? ಪ್ರಸ್ತುತ ನಮ್ಮ ಕೋಆಪರೇಷನ್ ಕೇಂದ್ರ ಕ್ಯಾಬಿನೆಟ್ನ ಮಂತ್ರಿ ಯಾರು ಎಂದು ಕೇಳಲಾಗಿದೆ ಸ್ನೇಹಿತರೆ 17ನೇ ಪ್ರಶ್ನೆಯಲ್ಲಿ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಅಮಿತ್ ಶಾ, ಆಯ್ಕೆ ಬಿ ಪ್ರಹ್ಲಾದ್ ಜೋಶಿ, ಆಯ್ಕೆ ಸಿ ಶೋಭಾ ಕರಂದ್ಲಾಜೆ, ಆಯ್ಕೆ ಡಿ ಅನುರಾಗ್ ಠಾಕೂರ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಅಮಿತ್ ಶಾ ಈಗಿನ ಪ್ರಸ್ತುತ ಕಾರ್ಪೊರೇಟ್ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಆಗಿರುತ್ತಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ ಕಡೆಗೆ. 18ನೇ ಪ್ರಶ್ನೆ. 26ನೇ ಜನವರಿ 1950ರಂದು ಭಾರತದ ಸಂವಿಧಾನದ ಜಾರಿಗೆ ಬಂದಾಗ ಭಾರತದ ಸಾಂವಿಧಾನಿಕ ಸ್ಥಿತಿ ಹೇಗಿತ್ತು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಜಾತ್ಯತೀತ ಗಣರಾಜ್ಯ, ಆಯ್ಕೆ ಬಿ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ, ಆಯ್ಕೆ ಸಿ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ, ಆಯ್ಕೆ ಡಿ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. 19ನೇ ಪ್ರಶ್ನೆ. ಆಫ್ರಿಕಾದ ಅತಿ ಎತ್ತರದ ಕಿಲಿಮಂಜಾರೋ ಪರ್ವತವು ಯಾವ ದೇಶದಲ್ಲಿದೆ? ಇದಕ್ಕೆ ಆಯ್ಕೆಗಳು ಸ್ನೇಹಿತರೆ ಆಯ್ಕೆ ಎ ದಕ್ಷಿಣ ಆಫ್ರಿಕಾ, ಆಯ್ಕೆ ಬಿ ತಾಂಜೇನಿಯಾ, ಆಯ್ಕೆ ಸಿ ನೈಜೀರಿಯಾ, ಆಯ್ಕೆ ಡಿ ಕನ್ಯಾ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ತಾಂಜೇನಿಯಾ. ಆಫ್ರಿಕಾದ ಅತಿ ಎತ್ತರದ ಕಿಲಿಮಂಜಾರೋ ಪರ್ವತ ನಾವು ತಾಂಜೇನಿಯಾದಲ್ಲಿ ಕಾಣಬಹುದು. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆ 20ನೇ ಪ್ರಶ್ನೆ ಕಡೆಗೆ. ಹಾವು ದೋಣಿ ಸ್ಪರ್ಧೆಯಲ್ಲಿ ಈ ಕೆಳಗಿನ ಯಾವ ಹಬ್ಬಗಳಿಗೆ ಸಂಬಂಧಿಸಿದೆ? ಇದು ಟಾಪ್ 20 ಸರಣಿಯ ಕೊನೆಯ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಮತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಈ ಚಾನೆಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಏಕೆಂದರೆ ಇಲ್ಲಿ ದಿನನಿತ್ಯ ಟಾಪ್ 20 ಪ್ರಶ್ನೆಗಳ ಸರಣಿಯನ್ನು ನಡೆಯಲಾಗುತ್ತದೆ ಸ್ನೇಹಿತರೆ. ಮತ್ತು ನಿಮ್ಮ ಸಪೋರ್ಟ್ ನನಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಸ್ನೇಹಿತರೆ. ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಮೋಟಿವೇಟ್ ಮಾಡಲು ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಧನ್ಯವಾದಗಳು.